ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಒಂದು RPFನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನ ಕರಿತಾ ಇದ್ದಾರೆ. ಕಾನ್ಸ್ಟೇಬಲ್ ನೇಮಕಾತಿ ಆಗಿರುತ್ತಿದ್ದು ನೋಡ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂತ ಇದೆ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ. ರೈಲ್ವೆ ಇಲಾಖೆಯಲ್ಲಿ ಕೆಲವೊಂದಿಷ್ಟು RPF ಹುದ್ದೆಗಳನ್ನ ಏನು ಮಾಡ್ತಾಯಿದ್ದಾರೆ, ರಿಕ್ರೂಟ್ ಮಾಡ್ಕೋತಾ ಇದ್ದಾರೆ. ನೋಡ್ಬೋದು, ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಅಂತ ಇದೆ ಇನ್ ರೈಲ್ವೇಸ್. ಪ್ರೊಟೆಕ್ಷನ್ ಫೋರ್ಸ್ ಆ್ಯಂಡ್ ರೈಲ್ವೇಸ್ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್. ಕೆಲವೊಂದಿಷ್ಟು ಕಾನ್ಸ್ಟೇಬಲ್ಸನ್ನು ಏನು ಮಾಡ್ಕೋತಾ ಇದ್ದಾರೆ, ರೈಲ್ವೆ ಇಲಾಖೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ನೋಡ್ಬೋದು, ಓಪನಿಂಗ್ ಆಫ್ ಡೇಟ್ ಆಫ್ ಅಪ್ಲಿಕೇಶನ್ ನೋಡ್ಬೋದು 15/4/2024 ಇದೆ. ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದುಬಿಟ್ಟು 14/5/2024 ಆಗಿರುತ್ತೆ. ಮತ್ತು ನಿಮಗೆ ಏನಂತ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15/5/2024 24/5/2024 ಏನಿದೆ ಅವಕಾಶ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಫಾಲೋವಿಂಗ್ ಪೋಸ್ಟ್ಸ್ ಮೆನ್ಷನ್ಡ್ ಇನ್ ದಿ ಬಿಲೋ ಅಂತ ಇದೆ. ಅಪ್ಲಿಕೇಶನ್ಸ್ ಆರ್ ಕಂಪ್ಲೀಟ್ ಇನ್ ಆಲ್ ದಿ ರೆಸ್ಪೆಕ್ಟ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಆನ್ಲೈನ್ ಓನ್ಲಿ ಲೇಟೆಸ್ಟ್ ಬೈ 59 hours 14/5/2024. ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರಿತಾ ಇದ್ದಾರೆ. ನೋಡ್ಬೋದು ಸ್ನೇಹಿತರೆ, ಪೋಸ್ಟ್ ಅಂತ ಇದೆ. ಪೇ ಸ್ಕೇಲ್ ನೋಡ್ಬೋದು, ಲೆವೆಲ್ 7th CPC ಪೇ ಸ್ಕೇಲ್ ಇರುತ್ತೆ. ಇನಿಷಿಯಲ್ ಪೇ ನೋಡ್ಬೋದು 21,700 ಇದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ B1. ಏಜ್ ನೋಡ್ಬೋದು 18ರಿಂದ 28 ಒಳಗಡೆ ಇರಬೇಕು. ಮತ್ತು ನೋಡ್ಬೋದು, ಟೋಟಲ್ ವೇಕೆನ್ಸೀಸ್ ಬಂದುಬಿಟ್ಟು 4208 ಪೋಸ್ಟ್ ಇದ್ದಾವೆ. ನೆಕ್ಸ್ಟ್ ನೋಡ್ಬೋದು, ಹಿಂಗೆ ನಾನು ಪ್ರಮುಖವಾಗಿರುವಂಥ ಹೇಳ್ತೀನಿ, ಇದೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ. ಕಾನ್ಸ್ಟೇಬಲ್ ಹುದ್ದೆಗಳನ್ನ ರಿಕ್ರೂಟ್ ಮಾಡ್ಕೋತಾ ಇದ್ದಾರೆ. ನ್ಯಾಷನಾಲಿಟಿ ಸಿಟಿಜನ್ಶಿಪ್ ನೋಡೋದು, ಈ ಕ್ಯಾಂಡಿಡೇಟ್ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಅಂದರೆ ಅಖಿಲ ಭಾರತೀಯ ಹುದ್ದೆಗಳಾಗಿರ್ತವೆ ಇವು. SC/ST ಕ್ಯಾಂಡಿಡೇಟ್ಸ್ಗೆ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವ್ರಿಗೆ 3 years, ಎಕ್ಸ್ ಸರ್ವಿಸ್ ಮ್ಯಾನ್ 3 years ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಏಜ್ ಗ್ರೂಪು ಎಲ್ಲ ಕೊಟ್ಟಿದ್ದಾರೆ ನೋಡ್ಕೋಬೋದು. ಮೀಸಲಾತಿ ವಿವರ ಕೂಡ ಇದೆ ನೋಡ್ಬೋದು. ಅಪ್ಪರ್ ಏಜ್ ಲಿಮಿಟು, ಲೋವರ್ ಏಜ್ ಲಿಮಿಟು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಬೋದು. ಈ ಕ್ಯಾಂಡಿಡೇಟ್ ಮಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಪ್ರಿಸ್ಕ್ರೈಬ್ಡ್ ಇನ್ ದಿ CN ರಿಕಗ್ನೈಸ್ಡ್ ಬೋರ್ಡ್ ಆ್ಯಸ್ ದಿ ಲಾಸ್ಟ್ ಡೇಟ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಫೀ ನೋಡ್ಬೋದು. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಫಾರ್ ಆಲ್ ಕ್ಯಾಂಡಿಡೇಟ್ಸಿ 500 ಇದೆ. SC/ST, ಎಕ್ಸ್ ಸರ್ವಿಸ್ ಮ್ಯಾನು, ಫೀಮೇಲು, ಮೈನಾರಿಟಿ, ಅದರ್ ಬ್ಯಾಕ್ವರ್ಡ್ EBS ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಮೈನಾರಿಟೀಸ್ ಅವೆಲ್ಲ 250 ಇದೆ ನೋಡಿ ಸ್ನೇಹಿತರೆ. ಮೋಡ್ಸ್ ಆಫ್ ಫೀ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇದೆ ನೋಡ್ಬೋದು. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಇದೆ. ಫಿಸಿಕಲಿ ಎಫೆಕ್ಟಿವ್ ಟೆಸ್ಟ್ ಮಾಡ್ತಾರೆ, ಫಿಟ್ನೆಸ್ ಟೆಸ್ಟ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಎಲ್ಲ ಇದೆ ನೋಡಿ. ರಿಸರ್ವೇಷನ್ ಕೆಟಗರಿಯಲ್ಲಿ ನೋಡ್ತಾ ಇದ್ದೀನಿ ನಾನು. ಹೌ ಟು ಅಪ್ಲೈ ಅಂತ ಹೇಳಿದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ವೆಬ್ಸೈಟು ನಿಮಗೆ ಹೇಳ್ತೀನಿ ನಾನೀಗ.
ಆರ್ ಆರ್ ಬಿ ವೆಬ್ಸೈಟ್ಗೆ ಹೋಗಿ ನೀವು ಏನು ಅಂತಂದ್ರೆ ಅಪ್ಲಿಕೇಶನ್ ಆಗಬೇಕಾಗತ್ತೆ. ಲಿಸ್ಟ್ ಆಫ್ ಆರ್ ಆರ್ ಬಿ ವೆಬ್ಸೈಟ್ಗಳು ಇದಾವೆ ನೋಡ್ಕೋಬೋದು. ಅಂದರೆ ಅಹಮದಾಬಾದ್ ಇತ್ತು www.rrb ahmedabad.gov ಅಂತೇಳಿ. ಆರ್ ಆರ್ ಬಿ ಅಜ್ಮೀರ್ ಇದ್ರೆ ಅಜ್ಮೀರು, ಬ್ಯಾಂಗ್ಳೂರು ಇದ್ದರೆ www.rrbnc.gov.in ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೋಡ್ಬೋದು ನೇಮ್ ಆಫ್ ದಿ ಪೋಸ್ಟ್ ಅಂತ ಇದೆ. ನೇಮ್ ಆಫ್ ದಿ ಪೋಸ್ಟ್ ಬಂದು ಪೇ ಸ್ಕೇಲ್ ಇದೆ, ಮೆಡಿಕಲ್ ಸ್ಟ್ಯಾಂಡರ್ಡ್ ಇದೆ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಬೋದು 10th ಪಾಸ್ ಆರ್ ಇಕ್ವಲೆಂಟ್ ಫ್ರಮ್ ರಿಕಗ್ನೈಸ್ಡ್ ಬೋರ್ಡ್. 10th ಪಾಸ್ ಆಗಿದ್ರೆ ನಡೆಯುತ್ತೆ. ಇಲ್ಲಿ ನೋಡಿ ರಿಸರ್ವೇಷನ್ನು ಮೇಲ್ಗೆ ಮತ್ತು ಫೀಮೇಲ್ಗೆ ಸಪ್ರೇಟ್ ಇದೆ. ಪೋಸ್ಟ್ ನೋಡ್ಬೋದು ರ್ಯಾಂಕು. ಇಲ್ಲಿ ಒಂದು ಫೀಮೇಲ್ಗೆ 631 ಪೋಸ್ಟ್ ಇದ್ದಾವೆ. ಅನ್ರಿಸರ್ವ್ಡ್ 1450 ಇದೆ ನೋಡಿ. SC 536, ST 268, OBC 966, EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೀವಲ್ಲ ಅದು 357. ಟೋಟಲ್ 3577 ಪೋಸ್ಟ್ ಇದ್ದಾವೆ. ಯಾರಿಗೆ? ಮೇಲ್ಸ್ಗಳಿಗೆ. ಫೀಮೇಲ್ಸ್ಗಳಿಗೆ ನೋಡ್ಬೋದು ಅನ್ರಿಸರ್ವ್ಡ್ 256 ಇದೆ, SC 95, ST 47, OBC 170, EWS 63. ಟೋಟಲ್ 631 ಪೋಸ್ಟ್ ಇದೆ ಸ್ನೇಹಿತರೆ ಫೀಮೇಲ್ಸಿಗೆ. ಫೀಮೇಲ್ಸೇ ಜಾಸ್ತಿ ಇದಾವೆ. ನೀವು ಮೇಲ್ಸ್ಗೆ 3577, ಫೀಮೇಲ್ನಲ್ಲಿ ಟೋಟಲ್ 631 ಪೋಸ್ಟ್ ಇದಾವೆ ಸ್ನೇಹಿತರೆ. ಲೇಡೀಸ್ ಕಡಿಮೆ ಇದ್ದಾವೆ. 631 ಪೋಸ್ಟು. ಜೆಂಟ್ಸ್ ಬಂದ್ಬಿಟ್ಟು 3577 ಪೋಸ್ಟ್ ಇದ್ದಾವೆ. ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾನು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ.